ಅರ್ಜೆಂಟ್ ಮಾಡಬೇಡ. ಸೀರೆ ಸೆಲೆಕ್ಟ್ ಮಾಡೋದು ಅಂದರೆ ಪೇಪರ್ ಮೇಲೆ ಸೈನ್ ಮಾಡ್ದಂಗಲ್ಲ. ಡಿಸೈನು, ಕಲರು, ಸೆರ್ಗು, ಜರಿ ಎಲ್ಲ ಇಷ್ಟ ಆಗಬೇಕಾಗುತ್ತೆ. ಇಷ್ಟ ಆದಮೇಲೆ ರೇಟ್ ಹೊಂದಬೇಕಾಗುತ್ತೆ. ಎಕ್ಸ್ಕ್ಯೂಸ್ ಮೀ, ಪೇ ಮಾಡ್ತಿರೋದು ವೇದ ಅಂತ. ಆರ್ತಿಗೆ ವಿಕ್ರಾಂತಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗೋ. ಸುಮ್ಮನೆ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡ. ಅದೆಷ್ಟಾರೋ ದುಡ್ಡಾಗಲಿ ನಾನು ಕೊಡ್ತೀನಿ. ಅಲ್ವಾ? ಕರೆಕ್ಟೇ. ನಿನ್ನಂಥ ಬ್ಯಾಂಕು ಬ್ಯಾಗಲ್ಲೇ ಇರುವಾಗ ನನಗೇನು ಚಿಂತೆ? ಸರಿ ಬಾ. ಎಕ್ಸ್ಕ್ಯೂಸ್ ಮೀ, ನೀನೇ ಹೋಗು, ನಾನು ಇಲ್ಲೆಲ್ಲೋ ಇರ್ತೀನಿ. ಇಲ್ಲಿವರೆಗೂ ಬಂದು ಇಲ್ಲೇ ಎಲ್ಲೋ ಇರ್ತೀನಿ ಅಂದರೆ ಹೇಗೆ? ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡು. ಎಕ್ಸ್ಪೀರಿಯನ್ಸ್ ಆದರೆ ಮುಂದೆ ನಿನ್ನ ಮದುವೆಲೂ ಹೆಲ್ಪ್ ಆಗುತ್ತೆ. ಜಸ್ಟ್ ಶಟ್ ಅಪ್. ಒಂದು ಹುಡುಗಿ ಜೊತೆ ಇಷ್ಟು ಜನ ಹೆಣ್ಮಕ್ಳು ಕೆಲಸ ಮಾಡೋ ಜಾಗ ಬಂದಿರೋದೇ ದೊಡ್ಡ ವಿಷಯ. ಸುಮ್ಮನೆ ಹೇಳ್ದಷ್ಟು ಕೇಳು. ಶುಂಠಿ ಶಂಕರ. ಏಯ್, ಏನಾಯ್ತೆ? ಅಲ್ಲಿ ನೋಡಿ. ಅಣ್ಣ, ಇವರು ಪರ್ಚೇಸಿಂಗ್ ಬ್ಯುಸಿ ಇದ್ದಾರೆ. ಎಲ್ಲೋಗ್ತಾರೆ? ಬಾ, ಬರ್ತಾರೆ. ಅಷ್ಟು ನಾವು ಸೀರೆ ನೋಡೋಣ. ನಾನು ಧಾರೆ ಸೀರೆ ನೋಡಕ್ ಬಂದಿದ್ದೀನಿ. ಇರೋದ್ರಲ್ಲಿ ಕಾಸ್ಟ್ಲಿ ಸೀರೆ ತೋರಿಸಿ. 80,000ವರೆಗೂ ಸ್ಯಾರೀಸ್ ಇದೆ, ತೋರಿಸ್ಲಾ ಮ್ಯಾಮ್? 80,000ನಾ? ನಮ್ಮ ಜೊತೆ ಬ್ಯಾಂಕೇ ಇರುವಾಗ ನಾವ್ಯಾಕೆ ಟೆನ್ಷನ್ ಆಗಬೇಕು? ಸರಿ, ಎಲ್ಲ ಥರದ್ದು ತೋರಿಸಿ. ನಮ್ಮ ಸೇಟು ಅಂಗಡಿಗೆ ಹೋಗೋಣ ಅಂತಂದರೆ ಇಲ್ಲಿ ತುಂಬ ಚಾಯ್ಸ್ ಇದೆ ಅಂತ ಕರ್ಕೊಂಡು ಬಂದೆ. ತುಂಬ ಕಾಸ್ಟ್ಲಿ ಕಣೆ. ಕಡಿಮೆದು ಇದೆ ನೋಡಮ್ಮ. ನಿನ್ನ ಕೈಲಿ ಇಟ್ಕೊಂಡಿರೋದು ಕಡಿಮೆದೆ. ನೋಡಮ್ಮ, ಈ ಸೀರೆ ನನಗೆ 4,000 ರೂಪಾಯಿಗೆ ಬೇಕು. ಕೊಡ್ತೀಯಾ? ಪೂರ್ತಿ 1,000 ಡಿಸ್ಕೌಂಟ್ ಕೇಳಿದ್ರೆ ಹೇಗೆ ಮೇಡಮ್? ಅಯ್ಯೋ, ನೀನು ಹೇಳಿದಷ್ಟು ರೇಟನ್ನೇ ನಾನು ಕೊಡೋಕ್ಕಾಗತ್ತಾ? ನೀವು ಬೇಕಾದ ರೇಟಲ್ಲಿ ಚೀಟಿ ಅಂಟಿಸ್ತೀರಾ, ಅದನ್ನೆಲ್ಲ ನಂಬೋಕ್ಕಾಗತ್ತಾ? 4,000 ಅಂದರೆ 4,000. ಅದಕ್ಕೆ ಮೇಲೆ 1 ರೂಪಾಯಿ ನಾನು ಕೊಡಲ್ಲ. ಮೀನಾ, ಅಲ್ಲಿ ಸೀರೆ ತಗೊಳಕ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ಯಾ? ಅದು ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡ್ ಬಂದಿದ್ದೀರಾ. ಡಿಸ್ಗಸ್ಟಿಂಗ್. ಹಲೋ, ಮೊದಲು ಲೇಡೀಸ್ ಸೆಕ್ಷನ್ ಟ್ರಯಲ್ ರೂಮ್ ಅಲ್ಲಿ ನೀನೇನ್ ಮಾಡ್ತಿದ್ಯಾ ಅದನ್ನ ಹೇಳು. ಇವನೇ ದೊಡ್ಡ ರಣಬೀರ್ ಕಪೂರ್ ಫಾಲೋ ಮಾಡಕ್ಕೆ. ಅಲ್ಲಿ ಆದ್ಯ ಮತ್ತೆ ಸಾರ್ಥಕ್ ಇದ್ದಾರೆ.
ಲೇಡೀಸ್ ಕ್ಲೋತಿಂಗೇ ಸಿಗೋದಾಗ್ದಿರಿ ನೀನೇನು ಮಾಡ್ತೀನಿ ಅಂತ ಕೇಳಿದ್ರೆ ನಾನೇನು ಹೇಳಬೇಕು? ಅದಕ್ಕೆ ಇಲ್ಲಿ ಬಂದು ಸೇರ್ಕೊಂಡಿದ್ದೀನಿ. ಹಾ, ನೀನು ಅಣ್ಣ ಅದಕ್ಕೆನ ನೋಡ್ದ್ಯಾ? ಅಯ್ಯೋಯ್ಯೋ, ಸರಿಯಾಗಿ ಸಿಕ್ಕಾಕೊಂಡ್ವಲ್ಲ. ಸಿಕ್ಕಾಕೊಳ್ಳೋದು ನೀನಲ್ಲ, ನಾನು. ನಾನು ಗೂಳಿ ಥರ ನುಗ್ದೆ. ಹಲೋ, ಮರ್ಯಾದೆ ಬೈಯೋವಾಗ್ಲೂ ಜೆಂಡರ್ ಚೇಂಜ್ ಮಾಡೋ ಹಾಗಿಲ್ಲ ನೀನು. ಫೀಮೇಲ್ ಅಮ್ಮ, ಫೀಮೇಲು. ಕರೆಕ್ಟ್ ಅಲ್ಲ? ಸೀಮೆ ಎಮ್ಮೆ. ಏನ್ ಮುಖ ನೋಡ್ತಿದ್ಯಾ? ಹೊರಗೋಗಿ ಅವ್ರಿಬ್ರು ಕರ್ಕೊಂಡು ಹೋಗು, ಆಮೇಲೆ ನಂಗೆ ಇನ್ಫಾರ್ಮ್ ಮಾಡು. ಆಚೆ ಬರ್ತೇನೆ. ಆಹಾಹಾ, ಅಪ್ಪಣ್ಣ, ನಾನೇನು ಇಲ್ಲಿ ಸುಮ್ಮನೆ ಬಂದಿಲ್ಲ. ಇದೇ ಸೆಕ್ಷನ್ ಅಲ್ಲಿ ಅಮ್ಮ ಅಕ್ಕ ಇಬ್ರು ಇದ್ದಾರೆ ಗೊತ್ತಾ? ಆಫೀಸ್ಗೆ ಹೋಗ್ತೀನಿ ಅಂತ ಹೋದೋಳು ಇಲ್ಲೇನ್ ಮಾಡ್ತಿದ್ದೆ ಅಂತ 1000 ಪ್ರಶ್ನೆ ಬರುತ್ತೆ. ಈಗಾಗ್ಲೇ ಒಂದ್ಸಲ ನನ್ನನ್ನ ನಿನ್ ಜೊತೆ ನೋಡಿ ದೊಡ್ಡ ರಂಪ ಆಗಿ ಆಣೆ ಪ್ರಮಾಣ ಎಲ್ಲ ನಡೆದೋಗಿದೆ. ಈಗ ಮತ್ತೆ ರಿಸ್ಕ್ ತಗೊಳಕ್ಕೆ ನಾವ್ ರೆಡಿ ಇಲ್ಲ. ಕರ್ಮ, ನಿನ್ ಜೊತೆ ಬಂದಾಗೆಲ್ಲ ಏನೋ ಒಂದು ಎಡವಟ್ ಆಗೇ ಆಗುತ್ತೆ. ನಮ್ದು ಅದೇ ಡೈಲಾಗ್, ಸೇಮ್ ಹಿಯರ್. ಛೇ, ಸೀರೆಗಳು ತೋರಿಸಿ. ಅಲ್ಲ, ಅಣ್ಣ ಇಲ್ಲೇನು ಮಾಡ್ತಿದ್ದಾನೆ ಅಂತ. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ನಾನು ಒಂದ್ಸತಿ ನೋಡೋಕೆ ಬಂದೇ ಹೊರತು ಬ್ಯುಸಿ ಇದ್ದೀನಿ ಬರ್ತೀನಿ ಅಂತ ಕತೆನೇ ಹೊಡಿತಿದ್ದ. ಇವಾಗ ಈ ಶೋರೂಮಲ್ಲಿ ಯಾರಿಗೆ ಬಟ್ಟೆ ಪರ್ಚೇಸ್ ಮಾಡ್ತಾ ಇದ್ದಾನೆ? ಯಾಕೆ ಹಾಗನ್ಕೋತೀಯ? ಅವ್ರಿಗೆ ಬಟ್ಟೆ ತೊಗೊಳಕ್ಕೆ ಬಂದಿರ್ಬೋದಲ್ವಾ? ಇಲ್ಲ ಸಾರ್ಥಕ್, ಅಣ್ಣಂಗೆ ಅವ್ರ ಪರ್ಸ್ನಲ್ ಡಿಸೈನರ್ ಇದ್ದಾರೆ, ಅವರೇ ಅವ್ನ ಬಟ್ಟೆಗಳನ್ನೆಲ್ಲ ನೋಡ್ಕೊಳ್ತಾರೆ. ಆಯಿತು, ಬೇರೆಯವ್ರಿಗೆ ಬಟ್ಟೆ ತೊಗೊಳಕ್ಕೆ ಬಂದಿದ್ದಾನೆ ಅಂತ ಇಟ್ಕೋ. ಏನು ಪ್ರಾಬ್ಲಮ್ ಇವಾಗ? ಈ ರೂಪ್ ಸಂಗಮ್ ಶೋರೂಮು ಸೀರೆಗೆ ಫೇಮಸ್ಸು. ಇಲ್ಲಿ ಯಾರಿಗೆ ಸೀರೆ ತಗೊಳಕ್ಕೆ ಬಂದಿದ್ದಾನೆ? ಚಾನ್ಸೇ ಇಲ್ಲ ರೀ. ಇಲ್ಲಿ ಬೇರೆ ಏನೋ ನಡೀತಾ ಇದೆ. ಬೇರೆನಾ? ಏನು ಹೇಳ್ತಿದ್ಯಾ ಅದ್ಯಾ? ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಂಗಸ್ರ ತಲೆ 10 ಪಟ್ಟು ಶಾರ್ಪಾಗಿ ಕೆಲಸ ಮಾಡತ್ತೆ ಅಂತ ಹೇಳ್ತಾರೆ. ಅದೇ ಥರ ನನ್ನ ಬ್ರೈನಲ್ಲಿ ಬೇರೆ ಏನೋ ನಡೀತಾ ಇದೆ ಅಂತ ಹೇಳ್ತಾ ಇದೆ. ಏನೋಪ್ಪ, ನನಗೆ ಇದೆಲ್ಲ ಅರ್ಥನೇ ಆಗಲ್ಲ. ಚಿಕ್ಕತ್ತೆ, ಅರೆ ಆದ್ಯ, ಸಾರ್ಥಕ, ಬರ್ತೀನಿರಮ್ಮ. 1 ನಿಮಿಷ ಬಂದ್ವಿ. ಚಿಕ್ಕತ್ತೆ, ಹೇಗಿದ್ದೀರಾ? ಮದುವೆ ತಯಾರಿ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿದೆ. ನಾಳೆನೇ ಚಪ್ರದ ಪೂಜೆ ಅಲ್ವಾ, ಇವಳಿಗೆ ಮುಹೂರ್ತದ ಸೀರೆ ತೊಗೊಂಡು ಹೋಗೋಣ ಅಂತ ಬಂದ್ವಿ. ನೀನು ಹೇಗಿದ್ಯಮ್ಮ? ಪರವಾಗಿಲ್ಲ ಚಿಕ್ಕತ್ತೆ, ಮಾರ್ನಿಂಗ್ ಸಿಕ್ನೆಸ್ ಸ್ವಲ್ಪ ಕಮ್ಮಿ ಆಗಿದೆ. ಆರ್ತಿ, ನೀನು ಹೇಗಿದ್ಯಾ? ಆರಾಮಾಗಿದ್ಯಾ ತಾನೇ? ಮದುವೆಲಿ ಕಣ್ ಪಳಪಳ ಅಂತ ಹೊಳಿತಾ ಇರಬೇಕು, ನಿದ್ದೆಗಡಕ್ಕೆ ಹೋಗ್ಬೇಡ.